ನಾವೆಲ್ಲಿಗೆ ಹೋಗ್ತಿದೀವಿ? ಅಯ್ಯೋ, ಎಲ್ಲಿಗೆ ಹೋಗ್ತಿದೀವಿ ಅಂತ ಕೇಳ್ಬಾರ್ದು. ಅಲ್ಲಿಗೆ ಹೋಗೋ ಕೆಲ್ಸ ಆಗಲ್ಲ. ಸರಿ, ನಾವು ಬರುವಾಗ ಎಲ್ಲಿಂದ ಬರ್ತೀವಿ? ಎಲ್ಲಿಗೆ ಹೋಗ್ತಿದೀವೋ ಅಲ್ಲಿಂದ. ಅಲ್ಲ, ಎಲ್ಲಿಂದ ಬರ್ತೀವೋ ಅಲ್ಲಿಗೆ ಹೋಗೋವರ್ಗೂ ಗೊತ್ತಾಗಲ್ಲ. ಹೀಗಂದ್ರೆ ಹೇಗೆ? ಎಲ್ಲಿಗೆ ಹೋಗ್ತಿದೀವಿ ಹೇಳು. ಪಾರ್ಟಿಗೆ. ಅದೇ ಎಲ್ಲಿ? ನಾವಲ್ಲಿ ಹೋಗೋದಕ್ಕೆ ಎಷ್ಟೊತ್ತಾಗತ್ತೆ, ಅಲ್ಲಿ ಎಷ್ಟೊತ್ತಿರ್ತೀವಿ, ವಾಪಸ್ ಬರೋದಕ್ಕೆ ಎಷ್ಟೊತ್ತಾಗತ್ತೆ? ಎವ್ರಿಥಿಂಗ್ ಐ ವಾಂಟ್ ಟು ನೋ. ನೋ. ಹೀಗೆ ಹಠ ಮಾಡಿದ್ರೆ ಹೇಗೆ? ನೀವ್ ನಿಮ್ ಶೆಡ್ಯೂಲ್ಸು, ನಿಮ್ ಪ್ಲಾನ್ಸು, ನಿಮ್ ಮೀಟಿಂಗ್ ಟೈಮಿಂಗ್ಸು ಇದ್ಯಾವ್ದು ಗೊತ್ತಿಲ್ಲದೆ ಆಚೆ ಕಾಲೇ ಇಡಲ್ವಾ? ನಾನು ಎಲ್ಲಿಗೆ ಹೋಗ್ತೀನಿ, ದಿನ ಪೂರ್ತಿ ಏನೆಲ್ಲ ಮಾಡ್ತೀನಿ, ಪ್ರತಿ ಸೆಕೆಂಡ್ ಟು ಸೆಕೆಂಡ್ ಪ್ರೋಗ್ರಾಮ್ ನನಗೆ ಗೊತ್ತಿರುತ್ತೆ. ರೈಲ್ವೆ ಡಿಪಾರ್ಟ್ಮೆಂಟ್ ತರ. ಬೇಗ ಹಿಂದೆನೆ ಹೋಗೋ, ಆಟೋನ್ ಮಿಸ್ ಮಾಡಬೇಡ. ಏನಾಯ್ತು ಸಡನ್ ಆಗಿ ಸೈಲೆಂಟ್ ಆಗೋದೆ? ನಾನ್ ರೈಲ್ವೆ ಡಿಪಾರ್ಟ್ಮೆಂಟ್ ಅಂದಿದ್ ಸರಿಯಾಗೇ ಇದೆ. ಯಾಕೆ? ಹಿಂದೆ ನೋಡಿ, ನಿಮ್ ಟ್ರೈನಿನ ಒಂದ್ ಕಂಪಾರ್ಟ್ಮೆಂಟ್ ಹಿಂದೆನೇ ಬರ್ತಾ ಇದೆ. ಝೇಂಡೆ. ಅಲ್ಲ, ನೀವೆಲ್ಲೂ ಒಬ್ರೇ ಹೋಗೋ ಹಾಗೆ ಇಲ್ವಾ? ನಾನೇನ್ ಮಾಡ್ಲಿ, ಪ್ರೋಟೋಕಾಲ್ ಇರೋದೇ ಹಾಗೆ. ಅವರು ಅವ್ರ ಕರ್ತವ್ಯನ ಮಾಡ್ತಿದ್ರು. ಕರ್ತವ್ಯ ನಿಮ್ಮನ್ನ ಒಬ್ರೇ ಹೋಗಕ್ ಬಿಡದೆ ಇರೋದಾ? ನಾನು ಹೋಗೋ ಜಾಗದಲ್ಲಿ ನನ್ನ ಸೆಕ್ಯೂರಿಟಿನ ನೋಡ್ಕೊಳ್ಳು. ಎಲ್ಲಿಗೆ ಬಂದಿದ್ದೀವಿ? ಮತ್ತೆ ಮೊದ್ಲಿಂದ ಶುರು ಮಾಡ್ಕೊಂಡ್ರಾ? ಇನ್ನೆಲ್ಲಿಗೆ ಬಂದಿದೀವಿ? ಪಾರ್ಟಿ ಮಾಡಕ್ಕೆ. ನೀನ್ ಯಾವಾಗ್ಲೂ ಪಾರ್ಟಿ ಮಾಡೋದು ಹೀಗೇನಾ? ಯಾವಾಗ್ಲೂನಾ? ಯಾವಾಗ್ಲೂ ಇಲ್ಲಪ್ಪ. ಯಾವಾಗಾರು ಒಂದ್ಸತಿ. ಕೆಲವೊಂದ್ಸತಿ ಜನ ಜಾಸ್ತಿ ಆಗ್ಬಿಡ್ತಾರೆ, ಆವಾಗ ಈ ತರ ಎಲ್ಲ ಮಾಡಕ್ಕಾಗಲ್ಲ. ಅದಕ್ಕೆ ಚಮಕ್ ಕೊಟ್ಟು ಹಾರ್ಕೊಂಡ್ಬಿಡ್ತೀನಿ. ಹಾಗಂದ್ರೆ? ಅಯ್ಯೋ, ಚಮಕ್ ಅಂದ್ರೆ ಗೊತ್ತಿಲ್ವಾ? ಯಾರಾದ್ರೂ ನಮ್ ಹಿಂದೆ ಫಾಲೋ ಮಾಡ್ಕೊಂಡ್ ಬಂದ್ರೆ ಜಾಣತನದಿಂದ ಅವ್ರ ಕಣ್ಣಗ್ ಕಾಣಿಸ್ದೆ, ಕೈಗ್ ಸಿಗ್ದೆ ಎಸ್ಕೇಪ್ ಆಗ್ತಿ ಗೊತ್ತಾ? ಅದನ್ನೇ ಚಮಕ್ ಅನ್ನೋದು. ಈಗ ನಾನ್ ಕೊಟ್ಟಿರೋ ಚಮಕ್ಗೆ ಜೇಂಡೆ ಶಾಕ್ ಆಗಿರ್ತಾರೆ. ನೀನ್ ಎಷ್ಟೇ ಚಮಕ್ ಕೊಟ್ರು ಏನು ಯೂಸ್ ಆಗ್ಲಿಲ್ವಲ್ಲ. ಯಾಕೆ? ಮೀರಾ ಫೋನ್ ಮಾಡಿದ್ದಾರೆ, ನಾನು ಎಲ್ಲಿದ್ದೀನಿ ಅಂತ ತಿಳ್ಕೊತಾರೆ. ಇಲ್ಲ, ನೀವೀಗ ಫೋನ್ ತೆಗಿಯೋ ಹಾಗಿಲ್ಲ. ಯಾಕೆ? ಯಾಕೆ ಅಂದ್ರೆ ಹಿಂದೆ ಬಂದ್ ಫಾಲೋ ಮಾಡೋರೇ ಆಗ್ಲಿ, ಫೋನಲ್ಲಿ ಫಾಲೋ ಮಾಡೋರೇ ಆಗ್ಲಿ, ಚಮಕ್ಕೆ. ಅಲ್ಲ, ಇದು ನನ್ ಪಾರ್ಟಿ ರೂಲ್ಸು. ಫೋನ್ ಆಫ್ ಮಾಡಿ. ನಾನು ಫೋನ್ ಪಿಕ್ ಮಾಡದೇ ಇದ್ರೆ ನನ್ನ ಕೆಲಸಗಳು ಪೆಂಡಿಂಗ್ ಉಳ್ಕೋತವೆ. ಅದೆಲ್ಲ ನಂಗೆ ಗೊತ್ತಿಲ್ಲ, ಆಫ್ ಮಾಡಿ ಅಷ್ಟೇ. ಸರಿ, ಆಫ್ ಮಾಡಲ್ವಾ? ಹಾಗಾದ್ರೆ ನಡೀರಿ, ಪಾರ್ಟಿ ಕ್ಯಾನ್ಸಲ್ ಮಾಡೋಣ. ವಾಟ್? ಹೌದು, ಮತ್ತೆ ನೀವು ನನ್ನ ಪಾರ್ಟಿ ರೂಲ್ಸ್ ಒಪ್ಕೊಂಡಿಲ್ಲ ಅಂದ್ಮೇಲೆ ಪಾರ್ಟಿ ಯಾಕೆ? ವೇಟ್. ಓಕೆ, ಹಾ, ಪಾರ್ಟಿ ಶುರು. ಎಲ್ಲಿಗೆ ಹೋಗ್ತಾ ಇದೀವಿ ಪಾರ್ಟಿಗೆ? ಎಲ್ಗೋ ಯಾಕೆ, ಇಲ್ಲೇ ಪಾರ್ಟಿ. ಇಲ್ಲ. ಹಾ, ನಮ್ ಪಾರ್ಟಿ 4 ಗೋಡೆಗಳ ಮಧ್ಯ ನಡೆಯಲ್ಲ. ರೋಡಲ್ಲಿ, ಹೋಟ್ಲಲ್ಲಿ, ಬೇಕರಿಲಿ, ಹಸ್ತಂಗಡಿಲಿ, ಎಲ್ಲಂದ್ರಲ್ಲಿ. ಹಸ್ತಂಗಡಿನ? ಅಯ್ಯೋ, ಹಸ್ತಂಗಡಿ ಅಂದ್ರೆ ಗೊತ್ತಿಲ್ವಾ? ಈಗ ರೋಡ್ ಸೈಡ್ ಅಲ್ಲಿ ಗಾಡಿ ಮೇಲೆ ಮಾಡ್ತಾರಲ್ಲ, ಅಲ್ಲಿ ನಿಮ್ಗೆ ಸ್ಪೂನು, ಫೋರ್ಕು ಇದ್ಯಾವ್ದು ಸಿಗಲ್ಲ. ನಿಮ್ ಹಸ್ತಾನೇ ಎಲ್ಲ. ಆಕ್ಚುಲಿ ಪ್ಲಾನ್ ಮಾಡಿ ಮಾಡ್ತಾರಲ್ಲ, ಅದನ್ನ ಪಾರ್ಟಿನೇ ಅನ್ನಲ್ಲ. ಈಗ ಪಾರ್ಟಿ ಅಂದ್ರೆ ಏನು? ನಮ್ ಮನ್ಸು ಖುಷಿ ಕೊಡುತ್ತಾನೆ. ನಮ್ ಮನ್ಸು ಖುಷಿ ಯಾವಾಗ ಸಿಗುತ್ತೆ ಹೇಳಿ? ಮುಂದೆ ಏನಾಗುತ್ತೆ ಅನ್ನೋ ಐಡಿಯಾನೇ ಇಲ್ದಲೆ ಸರ್ಪ್ರೈಸ್ ಆದಾಗತ್ತಾನೆ. 7 ಗಂಟೆಗೆ ಎಂಟ್ರಿ, 8 ಗಂಟೆಗೆ ಡಿನ್ನರು, ಆಮೇಲೆ ಡ್ಯಾನ್ಸು. ಈ ತರ ಟೈಮ್ ಟೇಬಲ್ ಹಾಕೊಂಡ್ ಮಾಡಿದ್ರೆ ಹೇಗ್ ತಾನೇ ಪಾರ್ಟಿ ಎಂಜಾಯ್ ಮಾಡಕ್ ಸಾಧ್ಯ? ಈಗ ನಾವ್ ಮನೆಯಿಂದ ಹೊರಟ ತಕ್ಷಣ ಏನೆಲ್ಲ ಕಣ್ಣಿಗೆ ಸಿಗುತ್ತೋ ಅದನ್ನೆಲ್ಲ ನೋಡಿ ಎಂಜಾಯ್ ಮಾಡೋದನ್ನೇ ನಿಜವಾದ ಪಾರ್ಟಿ ಅನ್ನೋದು. ಬಂದಿದ್ದೆಲ್ಲ ಬರ್ಮಾಡ್ಕೊ ಅಂತ ಅಪ್ಪ ಹೇಳ್ತಾರೆ. 0 ಎಕ್ಸ್ಪೆಕ್ಟೇಷನ್, ಫುಲ್ ಸ್ಯಾಟಿಸ್ಫ್ಯಾಕ್ಷನ್. ಕರೆಕ್ಟ್ ಅಲ್ವಾ? ಅಬ್ಸಲ್ಯೂಟ್ಲಿ ಟ್ರೂ. ವೆರಿ ಗುಡ್. ಅರ್ಥ ಆಯ್ತಲ್ಲ? ಇನ್ ಯಾವ್ದೇ ಪ್ರಶ್ನೆ ಕೇಳದೆ ಸುಮ್ನೆ ಬರ್ತಾ ಇರ್ಬೇಕು. ಓಕೆ ಅಣ್ಣ, 2 ಸ್ಪೆಷಲ್ ಬೈಟು ಕಾಫಿ. ಬೈಟು ಅಂದ್ರೆ? ಬೈಟು ಅಂದ್ರೆ ಗೊತ್ತಿಲ್ವಾ? 1ರಲ್ಲಿ 2 ಅಂತ. ಓ, ನನ್ನ ನಿನ್ನ ತರ ಒಂಥರ 50-50ನೇ ಅಲ್ವಾ? ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಅದು ಹಾಗಲ್ಲ, ಹಾಗೆತ್ಕೊಂಡ್ರೆ ಕೈ ಸುಡುತ್ತೆ. ಇಲ್ಲೋಡಿ,
ಈಗ 2 ಬೆರಳಲ್ಲಿ ಹೀಗ್ ಹಿಡ್ಕೊಂಡ್ರೆ ಕೈ ಸುಡಲ್ಲ, ಆಯ್ತಾ? ಇಲ್ಲಿ ನೋಡಿ. ಹೀಗ್ ಕುಡಿಬೇಕು, ಸರಿನಾ? ಎಲ್ಲಿ ಕುಡೀರಿ. ಅದ್ ಹಾಗಲ್ಲ. ಕಾಫಿನ ಕೈಗೆತ್ಕೊಂಡಾಗ ಚರ್ಮಕ್ಕೆ ಬಿಸಿ ತಾಗುತ್ತೆ, ಮೂಗುಗೆ ಪರಿಮಳ ಬೀಸುತ್ತೆ, ಕಣ್ಣಿಗೆ ಕಾಫಿ ಬಣ್ಣ ಕಾಣಿಸುತ್ತೆ, ನಾಲ್ಗೆಗೆ ರುಚಿ ಗೊತ್ತಾಗುತ್ತೆ. ಆದ್ರೆ ಕಿವಿ ಏನ್ ಮಾಡಿತ್ತು ಸರ್, ಪಾಪ. ಅದಕ್ಕೆ ನೀವು ಕಾಫಿ ಕುಡಿತಿದ್ದೀರಾ ಅಂತ ಗೊತ್ತಾಗೋದ್ ಬೇಡ್ವಾ? ಅದಕ್ಕೆ ಕುಡಿಯೋವಾಗ ಇಲ್ಲೋಡಿ. ಹೀಗ್ ಕುಡಿಬೇಕು, ಕುಡೀರಿ. ಇಲ್ಲ ಪರವಾಗಿಲ್ಲ. ಕಿವಿಗ್ ಮೋಸ ಮಾಡ್ಬೇಡಿ ಸರ್, ಕುಡೀರಿ. ಈಗ ಹೇಗಿದೆ ಸರ್? ಹೊರಡಣ್ವಾ? खुश रहो, सलामत रहो। तूफान तूफान आएगा, तूफान। तुम्हारी जिंदगी में ये लड़की तूफान लाएगी, तूफान। ನಾವು ನೀವು ಗಂಟೆ ಕ್ಯೂ ನಿಂತ್ಕೊಳ್ತೀವಿ, ಅದೇ ಆ ಆರ್ಯವರ್ಧನ್ ನಿಂತ್ಕೊಳ್ತಾನೆ ಹೇಳಿ? ಅವರೆಲ್ಲಿ ನಿಂತ್ಕೋತಾರೆ? VIP ಪಾಸ್ ತಗೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನೀನ್ ಯಾಕಮ್ಮ 2 ರೂಪಾಯಿ ಕಡಿಮೆ ಮಾಡ್ತಿದ್ಯಾ? ಯಾರು ತಗೊಂತಿಲ್ಲ. ಸರಿ, ಒಂದು ಕೆಲಸ ಮಾಡು, ಈ ಹಾರ ಕಟ್ಟು ಎಲ್ಲ ಸೇರಿಸಿ ಒಟ್ಟಿಗೆ ಕೊಡು. ಚಿಲ್ಡ್ರೆ ಚೇಂಜ್ ಬೇಡ ರಾಜ, ನೀನೇ ಇಟ್ಕೋ.